ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸರ್ವಜ್ಞ ಬಿ ಸಾಲಿಮಠ್ ಅಂಥೇಳಿ. ನಾನು ಇಲ್ಲಿ ಹಿರಿಯ ಕ್ಷೇತ್ರ ಅಧೀಕ್ಷಕನಾಗಿ ಕಳೆದ 3 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನಮ್ಮ ಈ ಸಂಶೋಧನಾ ಕೇಂದ್ರದ ಚಟುವಟಿಕೆಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇವತ್ತಿನ ದಿನ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ಈ ಒಂದು ಸಂಶೋಧನಾ ಕೇಂದ್ರ ನಮ್ಮ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಏನಿದೆ ಆ ವಿಶ್ವವಿದ್ಯಾಲಯ ಅಡಿಯಲ್ಲಿ ಇದು ಬರ್ತಕ್ಕಂಥದ್ದು. ಸುಮಾರು ಇದಕ್ಕಿಂತ ಮುಂಚೆ 1975 ಇಸ್ವಿಯಲ್ಲಿ ಈ ಒಂದು ಸಂಶೋಧನಾ ಕೇಂದ್ರವನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ JKVK ಅಂತ ಏನಿದೆ ಅದರ ಅಡಿಯಲ್ಲಿ 50 ವರ್ಷಗಳ ಹಿಂದೆ ಈ ಒಂದು ಸಂಶೋಧನಾ ಕೇಂದ್ರವನ್ನು ಇಲ್ಲಿ ಆರಂಭ ಮಾಡಿದ್ದು. ತದನಂತರ 2011-12 ಇಸ್ವಿಯಲ್ಲಿ ಏನು ಹೊಸ ಒಂದು ವಿಶ್ವವಿದ್ಯಾಲಯ ಆಗಿ ಶಿವಮೊಗ್ಗದಲ್ಲಿ ಆರಂಭವಾಯಿತು. ಇದೊಂದು ರಾಜ್ಯದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಕೃಷಿ ಮತ್ತು ತೋಟಗಾರಿಕೆ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ. ಹಾಗಾಗಿ ಇದನ್ನು 2012 ಇಸ್ವಿಯಲ್ಲಿ ಮತ್ತೆ ನಾಮಕರಣ ಮಾಡಿ ಕೃಷಿ ಸಂಶೋಧನಾ ಕೇಂದ್ರ ಇದ್ದಿದ್ದು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅಂತಾಯಿತು. ಮೊದಲಿಗೆ ಇಲ್ಲಿ ಆರಂಭ ಮಾಡಿದಾಗ ಬೀಜೋತ್ಪಾದನೆಗೆ ಭಾಳ ಒತ್ತನ್ನು ಕೊಟ್ಟು ಇಲ್ಲಿ ಬೀಜೋತ್ಪಾದನೆ ಕೆಲಸ ನಡಿಬೇಕು ಅಂದ್ಕೊಂಡು ಮೊದಲಿಗೆ ಆರಂಭ ಮಾಡಿದ್ರು. ಹಾಗಾಗಿ ಇಲ್ಲಿ ಬೀಜ ಸಂಸ್ಕರಣಾ ಘಟಕ ಇದೆ. 2008 ಇಸ್ವಿಯಲ್ಲಿ ಮತ್ತೆ ಪುನಃ 2ನೇ ಘಟಕವನ್ನು ಆರಂಭ ಮಾಡಿದರು. ಸಾಕಷ್ಟು ಬೇಡಿಕೆ ಬೀಜಕ್ಕಾಗಿ ಇರೋದರಿಂದ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆರಂಭ ಮಾಡಿಕೊಂಡ್ರು. ಅದಷ್ಟೇ ಅಲ್ಲದೆ 2015 ಇಸ್ವಿಯಲ್ಲಿ ಇಲ್ಲಿ ಕೃಷಿ ಡಿಪ್ಲೊಮಾ ಮಹಾವಿದ್ಯಾಲಯ ಕೂಡ ಆರಂಭ ಮಾಡಿ ಸುಮಾರು 10 ವರ್ಷಗಳ ಕಾಲ ಅದು ಕಾರ್ಯನಿರ್ವಹಿಸಿ ಹೋದ ವರ್ಷ ಅದು ಏಪ್ರಿಲಲ್ಲಿ ಸ್ಥಗಿತಗೊಂಡಿತು. ಅಷ್ಟೇ ಅಲ್ಲದೆ ಇಲ್ಲಿಗೆ ರೈತರಿಗೆ ಸಾಕಷ್ಟು ಈ ವಿಶ್ವವಿದ್ಯಾಲಯ ನಡೀತಕ್ಕಂಥ ಸಂಶೋಧನಾ ಚಟುವಟಿಕೆಗಳನ್ನ ಕಾರ್ಯಗಳನ್ನ ಹೆಚ್ಚಿಗೆ ಬರ್ತಕ್ಕಂಥ ಇಳುವರಿ ಕೊಡ್ತಕ್ಕಂಥ ತಳಿಗಳ ಬಗ್ಗೆ ಸಂಶೋಧನೆ ಆಗಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿಯನ್ನು ರೈತರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ 2008 ಇಸ್ವಿಯಲ್ಲಿ ಇಲ್ಲಿಗೆ ವಿಸ್ತರಣಾ ಶಿಕ್ಷಣ ಘಟಕವನ್ನು ತೆಗೆದು ಬಂದರು. ಆ ಒಂದು ವಿಸ್ತರಣಾ ಶಿಕ್ಷಣಗಳು ಸಾಕಷ್ಟು ರೈತರಿಗೆ ತರಬೇತಿಯನ್ನು ಕೊಡುವಂಥದ್ದಾಗಿರುವುದು, ಹಾಗೆ ರೈತರಿಗೆ ವಿಶ್ವವಿದ್ಯಾಲಯದ ಮಾಹಿತಿಗಳನ್ನ ತಲುಪುವಂಥ ಕೆಲಸವನ್ನು ಮಾಡಿ ನಿಟ್ಟಿನಲ್ಲಿ ಆ ಒಂದು ಘಟಕ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಸಮಗ್ರ ಕೃಷಿ ಪದ್ಧತಿ ಸಂಬಂಧಪಟ್ಟಂಥ AICRP IFS ಇಂಟಿಗ್ರೇಟೆಡ್ ಫಾರ್ಮ್ ಸಿಸ್ಟಮ್ ಸಂಬಂಧಪಟ್ಟಂಥ ಒಂದು ಘಟಕ ಭಾಳ ತುಂಬ ಚೆನ್ನಾಗಿ ಇಲ್ಲಿ ಕೆಲಸವನ್ನು ಅದು ಮಾಡ್ತಾ ಬಂದಿದೆ. ಅದಕ್ಕೂ ಒಂದು ಘಟಕ ಕೂಡ ನಮ್ಮ ಆವರಣದಲ್ಲಿ ಇದೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಈ ಆವರಣದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷಾ ಒಂದು ಘಟಕ ಕೂಡ ನಮ್ಮ ಫಾರ್ಮಲ್ಲಿ ಕೆಲಸ ಮಾಡ್ತಿದೆ. ಮುಖ್ಯವಾಗಿ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ 300 ಎಕರೆಗಿಂತ ಹೆಚ್ಚಿನ ಒಂದು ವಿಸ್ತೀರ್ಣ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಈ ಸಂಶೋಧನಾ ಕೇಂದ್ರದಲ್ಲಿ ಸಾಕಷ್ಟು ಸಂಶೋಧನಾ ಅಷ್ಟೇ ಅಲ್ಲದೆ ಯೂನಿವರ್ಸಿಟಿಗೆ ಸಾಕಷ್ಟು ರಿಸಿಪ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಹಿರಿಯ ಕ್ಷೇತ್ರ ಅಧೀಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಇಷ್ಟೊಂದು ಘಟಕಗಳನ್ನು ಇರ್ತಕ್ಕಂಥ ಈ ಕೃಷಿ ಮತ್ತು ತೋಟ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಬಹಳಷ್ಟು ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಮೊದಲನೇದಾಗಿ ಈ ಒಂದು ಕ್ಷೇತ್ರ ಸಂಬಂಧಪಟ್ಟಂಥ ವಿಚಾರಗಳನ್ನು ಹಿರಿಯ ಕ್ಷೇತ್ರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸರ್ವಜ್ಞ ಬಿ ಸಾಲಿಮಠ್ ಸರ್ ಅವರು ನಮಗೆ ಪ್ರೇಕ್ಷಕರಿಗೆ ಮತ್ತು ತಿಳಿಸ್ಕೊಡ್ಬೇಕು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ ಬಿರಾದರ್ ಅವರೇ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಪ್ರಾರಂಭದ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಘಟಕಗಳ ಬಗ್ಗೆ ಡಾಕ್ಟರ್ ಬಿರಾದರ್ ಅವರು ಇಲ್ಲಿ ತನಕ ವಿವರಣೆಯನ್ನು ಕೊಟ್ಟಿರ್ತಾರೆ. ಈಗ ನಾವು ಒಳಗಡೆ ಇರ್ತಕ್ಕಂಥ ಘಟಕಗಳು ಆಗಲೇ ನಾವು ಹೇಳಿದ್ವಿ, ಇದು 320 ಎಕರೆ ಪ್ರದೇಶ, ಎಲ್ಲ ನೀರಾವರಿ ಪ್ರದೇಶ. ಇದರಲ್ಲಿ 320 ಎಕರೆಯಲ್ಲಿ ಏನಿದೆಯಲ್ಲ, ನಾವು ಕಬ್ಬು, ಭತ್ತ, ತೆಂಗು, ಅಡಿಕೆ, ದ್ವಿದಳ ಧಾನ್ಯಗಳ ಬೆಳೆಗಳು, ಮೆಕ್ಕೆಜೋಳ, ಇವೆಲ್ಲ ಬೆಳೆಗಳನ್ನು ನಾವೇನಿದೆಯಲ್ವ ಇಲ್ಲಿ ಸಂಶೋಧನೆಗೆ ಒಳಪಟ್ಟು ಉತ್ತಮವಾದ ಫಲಿತಾಂಶವನ್ನು ರೈತರಿಗೆ ಏನಿದೆಯಲ್ಲ ಕೊಟ್ಟಿದ್ದೇವೆ. ಮತ್ತು ಉತ್ತಮವಾದ ತಳಿಗಳನ್ನು ರೈತರಿಗೆ, ಈ ಭಾಗದ ರೈತರಿಗೂ ಕೂಡ ನಾವು ಬಿಡುಗಡೆ ಮಾಡಿರ್ತೇವೆ. ಮುಖ್ಯವಾಗಿ ನಾವು ಈ ಸಂಶೋಧನಾ ಕೇಂದ್ರದಲ್ಲಿ ಪ್ರಾರಂಭವಾದಾಗ ಇದು ಏನಿದೆ ಕಬ್ಬು ಮತ್ತು ಭತ್ತದ ಒಂದು ಮುಖ್ಯ ಸಂಶೋಧನಾ ಕೇಂದ್ರವಾಗಿದ್ದು, ದ್ವಿದಳ ಧಾನ್ಯಗಳ ಬಗ್ಗೆ ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ರಶ್ಮಿ ಅಂತಕ್ಕಂಥ ತಳಿಗಳನ್ನು ಈ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿರ್ತಾರೆ. ಅದು ಉದ್ದು. ಆಮೇಲೆ ಹೆಸರಿನ ಮೇಲೆ KKM3 ಅಂತಕ್ಕಂಥ ಒಂದು ಹೆಸರಿನ ಒಂದು ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ ಭತ್ತದಲ್ಲಿ ಕೂಡ ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿರ್ತಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಮುಖ್ಯವಾಗಿ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಭತ್ತದಲ್ಲಿ ನಾವು ಕೈಗೊಂಡಿದ್ದೇವೆ. ಸುಮಾರು 70 ಎಕರೆ ಪ್ರದೇಶದಲ್ಲಿ ಭತ್ತದ ಬೀಜೋತ್ಪಾದನೆ ಮುಂಗಾರು ಮತ್ತು ಹಿಂಗಾರು ಪ್ರದೇಶದಲ್ಲಿ ನಾವು ತೆಗೆದುಕೊಳ್ತೇವೆ. ಮುಂಗಾರಿನಲ್ಲಿ ಬಂದರೆ MO4 ಅಂತಕ್ಕಂಥ ಒಂದು ಕೆಂಪು ಭತ್ತ,
ಇದು ಒಂದು ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಆ ಭಾಗದ ಜನರಿಗೆ ಏನಿದೆಯಲ್ಲ ಈ ಬೀಜವನ್ನು ಏನಪ್ಪ ಅಂದರೆ ಕಳಿಸ್ತಾ ಇದ್ದೇವೆ. ಅದಲ್ಲದೆ ಬೇರೆ ಬೆಳೆಗಳು ಮುಂಗಾರಿನಲ್ಲಿ ಬಂದರೆ ನಮಗೆ ಈಗ ಕಬ್ಬಿದೆ. ಕಬ್ಬಿನಲ್ಲಿ ನಮಗೇನಿದೆಯಲ್ಲ VC ಫಾರ್ಮಿನ ತಳಿಯನ್ನು ನಾವು ಅದನ್ನು ಬಳಸ್ತಾ ಇದ್ದೇವೆ. ಅದು ಕಮರ್ಷಿಯಲ್ಲಾಗಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 30 ಎಕರೆ ಏನಿದೆಯಲ್ಲ ಕಬ್ಬಿದೆ. ಅದರ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ವಿವಿಧ ಕಬ್ಬಿನ ಬೆಳೆಗಳನ್ನು ಕೂಡ ನಾಟಿ ಮಾಡಿ ಈ ಟಿಶ್ಯೂ ಕಲ್ಚರ್ ಅಂದರೆ ಅಂಗಾಂಶ ಕಬ್ಬನ್ನು ಕೂಡ ನಾಟಿ ಮಾಡಿ ಅದರ ಒಂದು ಸಂಶೋಧನೆ ಬೇರೆ ಬೇರೆ ತಳಿಗಳ ಈ ಹವಾಗುಣಕ್ಕೆ ಹೊಂದತಕ್ಕಂಥ ಸಂಶೋಧನೆಯನ್ನು ನಾವೇನಿದೆಯಲ್ಲ ಕಬ್ಬಿನ ಮೇಲೆ ಮಾಡ್ತಾ ಇದ್ದೇವೆ. ಅಲ್ಲದೆ ಬೀಜೋತ್ಪಾದನೆಗೆ ಬಂದರೆ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಗೆ ಬಂದಾಗ ಸೋಯಾಬೀನ್ ಬೀಜೋತ್ಪಾದನೆಯನ್ನು ನಾವು ಕೈಗೊಂಡಿದ್ದೇವೆ ಈ ಭಾಗದಲ್ಲಿ, ಅದು ಬೇಸಿಗೆ ಹಂಗಾಮಿನಲ್ಲಿ. ಅದೇ ರೀತಿ ರಶ್ಮಿ, ಉದ್ದು ಮತ್ತು ಹೆಸರು, ಆಮೇಲೆ ಅಲಸಂದಿ, ಮೇವಿನ ಅಲಸಂದಿ ತಳಿ, ಇವನ್ನೆಲ್ಲವನ್ನು ನಾವೇನಿದೆಯಲ್ಲ ಇಲ್ಲಿ ಬೀಜೋತ್ಪಾದನೆ ಮಾಡಿರ್ತೇವೆ. ಇತ್ತೀಚೆಗೆ ಸೌತ್ ಆಫ್ರಿಕನ್ ಟಾಲ್ ಅಂತಕ್ಕಂಥ ಮೆಕ್ಕೆಜೋಳ, ಆ ಬೀಜೋತ್ಪಾದನೆಯನ್ನು ಸುಮಾರು 50 ಕ್ವಿಂಟಲ್ನಷ್ಟು ನಾವೇನಿದೆಯಲ್ಲ ಬೀಜೋತ್ಪಾದನೆಯನ್ನು ಇಲ್ಲಿ ನಾವು ರೈತರಿಗಾಗಿ ಮಾಡಿದ್ದೇವೆ. ಆಮೇಲೆ ತೆಂಗಿನ ಬಗ್ಗೆ ಹೇಳಬೇಕಂದ್ರೆ ಈ ಪ್ರದೇಶದಲ್ಲಿ ಈ ಸಂಶೋಧನಾ ಕೇಂದ್ರ ಪ್ರಾರಂಭವಾದಾಗ ಇದನ್ನು ಏನು ಮಾಡಿದ್ರು ಅಂದರೆ ಈ ಎಂಟೈರ್ ವಿಸ್ತೀರ್ಣವನ್ನು ಒಂದೊಂದು ಬ್ಲಾಕಿಗೆ 10 ಎಕರೆನಾಗಿ ವಿಂಗಡಿಸಿ ಅದಕ್ಕೆ ABCDEFGH ಅಂತ ನಮಗೆ ಕೊಟ್ಟಿದ್ದಾರೆ. ಬಹುಶಃ ನಾವು ಈ ಕಡೆ ಭಾಗದಲ್ಲಿ ಕೂಡ ನಮಗೆ ನೋಡಿದರೆ ಇದು ಹೊರಗಡೆ ನಮ್ಮ ಕಾಂಪೌಂಡ್ ಹೊರಗಡೆ ನಮಗೆ ಟಿ ಬ್ಲಾಕ್ ಅಂತ ಇದೆ SR ಕ್ಯಾಂಪಿನ ಪಕ್ಕದಲ್ಲಿ, ಅದು 12.5 ಎಕರೆ. ಅಲ್ಲಿ ಕೂಡ ನಾವು ಈ ಸಲ ತುಂಗ ಬೀಜೋತ್ಪಾದನೆಯನ್ನು ಭತ್ತದ ಬೀಜೋತ್ಪಾದನೆ ಕೈಗೊಂಡಿದ್ದೇವೆ. ಆಮೇಲೆ ಇಲ್ಲಿ ಮಾವಿನ ಗಿಡ ಮತ್ತು ತೆಂಗಿನ ಗಿಡ ಕಾಣಿಸ್ತಾ ಇದೆ, ಅದು ಕೂಡ 12 ಎಕರೆಯಲ್ಲಿ ಏನಿದೆಯಲ್ಲ ಅಡಿಕೆ ಮತ್ತು ತೆಂಗಿದೆ. ಮತ್ತು ಇನ್ನೊಂದು 12 ಎಕರೆಯಲ್ಲಿ ನಾವು ಭತ್ತದ ಬೀಜ MO4 ಕೈಗೊಂಡಿದ್ದೇವೆ. ಇದು ಎದುರಿಗೆ ಕಾಣ್ತಕ್ಕಂಥದ್ದು N ಬ್ಲಾಕ್ ಅಂತ. ಇಲ್ಲಿ IFS ಮಾಡೆಲ್ ಕೂಡ ಈ ಭಾಗದಲ್ಲಿದೆ. ಅದೇ ರೀತಿ ಒಳಗಡೆ ನಾವು ನೋಡಿದಾಗ ನಾವು ಡೈರಿ ಯೂನಿಟ್ ಇದೆ ನಮ್ಮದೊಂದು ಒಳಗಡೆ. ಅದರ ಜೊತೆಗೆ ಸಾಕಷ್ಟು ನಮಗೇನಿದೆ ಇಲ್ಲಿ ಘಟಕಗಳು, ಬೀಜದ ಘಟಕ, ಆಮೇಲೆ ವಿಸ್ತರಣಾ ಘಟಕ, ಆಮೇಲೆ ಸಮಗ್ರ ಬೇಸಾಯ ಪದ್ಧತಿ, ಮಣ್ಣು ಮತ್ತು ನೀರು ಪರೀಕ್ಷೆ ಪ್ರಯೋಗಾಲಯ, ಆಮೇಲೆ ಮೀನಿನ ಬಗ್ಗೆ, ಮೀನಿನ ಮರಿಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಮತ್ತು ರೈತರಿಗೆ, ಜಿಲ್ಲೆಯ ರೈತರಿಗೆ ಏನಿದೆಯಲ್ಲ ಪ್ರಾತ್ಯಕ್ಷಿಕೆಗಳ ಮುಖಾಂತರ ರೈತರಿಗೆ ಬೀಜವನ್ನು, ಮೀನಿನ ಬೀಜಗಳನ್ನು ಏನಪ್ಪ ಅಂದರೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡಿರ್ತೇವೆ. ನಮ್ಮಲ್ಲಿ ದೊಡ್ಡ ಹಾರ್ವೆಸ್ಟಿಂಗದ್ದು ಯಾರ್ಡ್ ಇದೆ, ಕಣ ಇದೆ. 2 ಕಣಗಳು ಏನಪ್ಪ ಅಂತಂದರೆ ನಮಗೆ ಭತ್ತದ ಸೀಸನ್ದಲ್ಲಿ ಏನಿದೆಯಲ್ಲ ಸಾಕಷ್ಟು ಉಪಯೋಗ ಆಗ್ತವೆ. ಆಮೇಲೆ ಸಾಕಷ್ಟು ಮೆಕನೈಸ್ಡ್ ಫಾರ್ಮಿಂಗನ್ನು ಮಾಡ್ತಾಯಿದ್ದೇವೆ. ಸುಮಾರು 70 ಏಕರ್ಸಲ್ಲಿ 50 ಎಕರೆ ಪ್ರದೇಶವನ್ನು ನಾವು ಇಲ್ಲಿ ಈ ಮೆಷಿನ್ ನಾಟಿಯನ್ನು, ಭತ್ತದ ಮೆಷಿನ್ ಯಂತ್ರೋಪಕರಣದಿಂದ ಏನಿದೆಯಲ್ಲ ನಾಟಿಯನ್ನು ನಾವು ಕೈಗೊಂಡು ಬೇಗನೆ ಇದನ್ನು ಮುಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಅಲ್ಲದೆ ಹಾರ್ವೆಸ್ಟಿಂಗ್ ಕೂಡ ಏನಿದೆಯಲ್ಲ ಕಂಬೈನ್ಡ್ ಹಾರ್ವೆಸ್ಟರ್ ಅಂತಕ್ಕಂಥ ಮಷಿನ್ನಿಂದ ಹಾರ್ವೆಸ್ಟಿಂಗ್ ಕೂಡ ಮಾಡಲಾಗ್ತದೆ. ಇಲ್ಲಿ ತೆಂಗಿನ ಗಿಡಗಳು ಸುಮಾರು 1700 ತೆಂಗಿನ ಗಿಡಗಳು ನಮ್ಮ ಈ ಪ್ರದೇಶದಲ್ಲಿವೆ. ಸುಮಾರು 30 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮರಗಳಿವು. ಇಡೀ ರಾಜ್ಯಕ್ಕೆ ಏನಿದೆಯಲ್ಲ ಈ ಅರಸೀಕೆರೆ ಟಾಲ್ ಅಂತಕ್ಕಂಥ ತೆಂಗಿನ ಬೀಜವನ್ನು ನಾವು ಸಾಕಷ್ಟು ವಿಜ್ಞಾನ ಕೇಂದ್ರಗಳಿಗೆ, ಸಂಶೋಧನಾ ಕೇಂದ್ರಗಳಿಗೆ ಮತ್ತು ರೈತರಿಗೆ, NGOಗಳಿಗೆ ನಾವು ಕೊಟ್ಟು ಈ ಬೀಜವನ್ನು ಈ ಎಂಟೈರ್ ಸ್ಟೇಟ್ಗೆ ಏನಿದೆಯಲ್ಲ ಪ್ರಸರಣ ಮಾಡಿರ್ತೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಇಲ್ಲಿ ಬೆಳೆದಿರ್ತಕ್ಕಂಥ ತೆಂಗಿನ ತಳಿ ಏನಿದೆಯಲ್ಲ ಸುಮಾರು ಸಾಕಷ್ಟು ಪ್ರದೇಶಕ್ಕೆ ಇದು ಈಗ ಹರಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನೆಕ್ಸ್ಟ್ ಬಂದರೆ ಮೇವಿನ ಬೀಜಗಳ ಮೇವಿನ ಘಟಕ ಕೂಡ ಇದೆ ನಮ್ಮಲ್ಲಿ. ನೇಪಿಯರ್, ರೆಡ್ ನೇಪಿಯರ್, ಆಮೇಲೆ COFS 31, ನಂತರ ಸೌತ್ ಆಫ್ರಿಕನ್ ಟಾಲ್ ಮತ್ತು ಬೇರೆ ಬೇರೆ ಏನಿದೆ ಅಲ್ವಾ ಹುಲ್ಲಿನ ಬೀಜಗಳನ್ನು ನಾವಿಲ್ಲಿ ಘಟಕದಲ್ಲಿ ನಾವು ಹಾಕ್ಕೊಂಡಿದ್ದೇವೆ. ಅದರ ಜೊತೆಗೆ ಕಸದಿಂದ ರಸ ಯಾವ ರೀತಿ ಏನೇನು ಇಲ್ಲಿ ಬರ್ತಕ್ಕಂಥ ತೆಂಗಿನ ಗರಿಗಳನ್ನು ಮತ್ತು ಹಲವಾರು ತ್ಯಾಜ್ಯಗಳನ್ನು ತೊಗೊಂಡು ಏನಿದೆಯಲ್ಲ ಎರೆಹುಳು ಗೊಬ್ಬರವನ್ನು ತಯಾರು ಮಾಡುವ ಘಟಕ ಕೂಡ ನಮ್ಮಲ್ಲಿ ನಾವು ಕಾಣಿಸ್ಬೋದು. ಬಹುಶಃ ಇಲ್ಲಿ ಆಗಲೇ ವಿದ್ಯಾರ್ಥಿಗಳು ನಮಗೆ ಕಾಣ್ತಾ ಇದ್ದಾರೆ. ಅವರೆಲ್ಲ ಎರೆಹುಳುಗಳನ್ನು ಬೇರ್ಪಡಿಸಿ ಅದರ ಗೊಬ್ಬರವನ್ನು ಪ್ಯಾಕಿಂಗ್ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ನಮಗೆ ಬಂದಾಗ ಕಾಲೇಜ್ ವಿಷಯಕ್ಕೆ ಬಂದಾಗ ಏನಿದೆ ಅಲ್ವಾ, ಇಲ್ಲಿ ಹಾಸ್ಟೆಲ್ಸ್ ಇದೆ, 2 ಹಾಸ್ಟೆಲ್ ಇದೆ. ಒಂದು ಗರ್ಲ್ಸ್ ಹಾಸ್ಟೆಲು, ಇನ್ನೊಂದು ಬಾಯ್ಸ್ ಹಾಸ್ಟೆಲ್ಲು. ಈ ಸುಸಜ್ಜಿತವಾದ ಒಳ್ಳೆಯ ಹಾಸ್ಟೆಲ್ಗಳು ನಮ್ಮಲ್ಲಿದೆ. ಅದೇ ರೀತಿ ಈಗ ಅದು ಕಳೆದ ಏಪ್ರಿಲಿಂದ ಏನಿದೆಯಲ್ಲ ವಿಶ್ವವಿದ್ಯಾಲಯಕ್ಕೆ ಒಂದೊಂದೇ ಡಿಪ್ಲೊಮೊನ ಕೊಟ್ಟಿರೋದ್ರಿಂದ ನಮಗೆ ಬ್ರಹ್ಮಾವರಕ್ಕೆ ಅದು ಹೋಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲಿ ನಮ್ಮ ಕ್ಯಾಂಪಸ್ನಲ್ಲೂ ಕೂಡ ದೇವಸ್ಥಾನ ಕೂಡ, ಗಣಪತಿ ದೇವಸ್ಥಾನ ಕೂಡ ನಾವು
ಇಲ್ಲಿ ಕಟ್ಟಲಾಗಿದೆ. ಎಲ್ಲ ನಮ್ಮ ಫಾರ್ಮಿನ ಎಲ್ಲ ಸಿಬ್ಬಂದಿಯವರು ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಏನಿದೆ ದೇವಸ್ಥಾನಕ್ಕೆ ಬಂದರೆ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಾವು ಕಲ್ಪಿಸಿ ಕೊಟ್ಟಿದ್ದೇವೆ. ಯಾಕಂದರೆ ಸುತ್ತಮುತ್ತಲ ದೇವಸ್ಥಾನಗಳು ಎಲ್ಲಿ ಇರೋದಿಲ್ಲ. ಇಲ್ಲಿ ಊರಲ್ಲಿ ಒಂದು ದೇವಸ್ಥಾನ, ಹನುಮಾನ್ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇಲ್ಲಿ ಮಾಡಲಾಗಿದೆ. ಸೊ ಇಲ್ಲಿ 2 ಘಟಕಗಳನ್ನು ನಾವು ನೋಡ್ತಾ ಇದ್ದೇವೆ. ಉಗ್ರಾಣಗಳನ್ನು, ಈ ಬೀಜವನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಕಷ್ಟು ಒಂದು ಕನಿಷ್ಠ 2,000 to 3,000 ಕ್ವಿಂಟಲ್ನಷ್ಟು ಏನಿದೆಯಲ್ಲ ಬೀಜಗಳನ್ನು ಇಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡಲಾಗ್ತದೆ. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಕೆ ಬ್ಲಾಕಿನ ಹತ್ರ ಹೋಗ್ತಾ ಇದ್ದೇವೆ. ಈ ಕೆ ಬ್ಲಾಕಲ್ಲಿ ಬಹುಶಃ ನೀವು ನೋಡ್ಬೋದು, ಈಗ MO4 ಏನಿದೆಯಲ್ಲ ಭತ್ತದ ಬೀಜವನ್ನು ನಾವೇನಿದೆಯಲ್ಲ ಇಲ್ಲಿ ಸಸಿಗಳನ್ನು ನಾಟಿ ಮಾಡಿದ್ದೀವಿ ಮಷಿನ್ ಮುಖಾಂತರ. ಇಲ್ಲಿ ಈಗ ಇದು ಸುಮಾರು ಒಂದು 20 ದಿವಸದ ಬೆಳೆ. ಈ ಪ್ರದೇಶ ಏನಿದೆಯಲ್ಲ ಕೆ ಬ್ಲಾಕ್ನಲ್ಲಿ 10 ಎಕರೆ 9.5 ಎಕರೆ ಜಮೀನಿದೆ. ನಮ್ಮ ತೆಂಗಿನ ಗಿಡಗಳನ್ನು ಕೂಡ ನೀವು ನೋಡ್ಬೋದು, ಸಾಲಾಗಿ ಏನಿದೆ ಅಲ್ಲ ಇಡೀ ಫಾರ್ಮ್ ಸುತ್ತಲೂ ಏನಿದೆಯಲ್ಲ ಇವನ್ನ 30 ಫೀಟ್ ಬೈ 30 ಫೀಟ್ ಅಂದರೆ 8 ಮೀಟರ್ ಬೈ 8 ಮೀಟರ್ ಇದರಲ್ಲಿ ಇವನ್ನ ಏನು ಮಾಡಿದ್ದಾರೆ, ನಾಟಿ ಮಾಡಿದ್ದಾರೆ. ಭಾಳಷ್ಟು ನಮಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ ಒಂದು 60,000 to 70,000 ಅಥವಾ 1,00,000 ಕಾಯಿಗಳು ಏನಿದೆ ಅಲ್ವಾ ನಮಗೆ ಸಿಗ್ತವೆ. ಇಲ್ಲಿ ನೀವು ನೋಡ್ತಾ ಇದ್ದಾರೆ, ಇಲ್ಲಿ ನಾವು ನಮ್ಮ ಕೇಂದ್ರದಲ್ಲಿ ನೀರನ್ನು ಆರಿಸಿ ಬಿಟ್ಟು ಕಟ್ಟತಕ್ಕಂಥ ಪದ್ಧತಿಯನ್ನು ಮಾಡಿದ್ದೀವಿ. ಅಂದರೆ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಮೆಥಡಲ್ಲಿ ನಾವು ಪೈಪ್ಗಳನ್ನು ಹಾಕಿದ್ದೇವೆ. ಪಾನಿ ಪೈಪಲ್ಲಿ ಎಲ್ಲ ಬ್ಲಾಕಿಗೆ ಪಾನಿ ಪೈಪ್ ಹಾಕಿ, ಮತ್ತು ಹವಾಮಾನದ ಘಟಕ ಕೂಡ ನಮ್ಮಲ್ಲಿದೆ. ಅದರದ್ದು ಕೂಡ ನಮಗೆ ಮಾಹಿತಿ ನಮಗೆ ಸಿಗ್ತಾ ಇರ್ತದೆ. ಮಣ್ಣಿನಲ್ಲಿ ಎಷ್ಟು ಮಾಯ್ಶ್ಚರ್ ಕಂಟೆಂಟ್ ಇದೆ, ನೀರು ಬೇಕೋ ಬೇಡವೋ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಸೊ ಇದು ಇಲ್ಲಿ ನಾವು ನೋಡ್ತಕ್ಕಂಥದ್ದು ಡಿಪ್ಲೊಮಾ ಕಾಲೇಜ್. ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಹೊರಹೊಮ್ಮಿರ್ತಾರೆ. BSc ಅಗ್ರಿಗೆ ಲ್ಯಾಟ್ರಲ್ ಎಂಟ್ರಿ ತೊಗೊಂಡಿದ್ದಾರೆ, ಮತ್ತು ಪಾಸಾದಂಥ ವಿದ್ಯಾರ್ಥಿಗಳು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್ಲಿ, NGOದಲ್ಲಿ ಮತ್ತು ಸ್ವಂತ ಎಂಟರ್ಪ್ರಿನರ್ ಆಗಿ ಏನಿದೆಯಲ್ಲ ಮತ್ತು ಪ್ರೈವೇಟ್ ಕಂಪ್ನಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕೆ ಬ್ಲಾಕಲ್ಲಿ ನಾವು 2 ಭತ್ತದ ತಳಿಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೇವೆ. ಇಲ್ಲಿ ಸಹ್ಯಾದ್ರಿ ಸಿರಿ ಅಂತಕ್ಕಂಥದ್ದು ಬಿಳಿ ಸಣ್ಣ ಒಂದು ಏನಪ್ಪ ಅಂದ್ರೆ ಭತ್ತ. ಇದು ಈ ಭತ್ತಕ್ಕೆ ಏನಪ್ಪ ಅಂದರೆ ತುಂಬ ಬೇಡಿಕೆ ಇದೆ. ಇದನ್ನು ಡಾಕ್ಟರ್ ದುಷ್ಯಂತ್ ಕುಮಾರ್ ಅಂತಕ್ಕಂಥ ನಮ್ಮ ಸಂಶೋಧನಾ ನಿರ್ದೇಶಕರು ಏನಿದ್ದಾರೆ ಅವರು ಈ ತಳಿಯನ್ನು ಬಿಡುಗಡೆ ಮಾಡಿರ್ತಾರೆ. ಹಾಗಾಗಿ ಈ ತಳಿಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಇಲ್ಲಿ ಕೈಗೊಂಡಿದ್ದೇವೆ. ಇದು ಒಳ್ಳೆ ಸಣ್ಣದ ಒಂದು ಭತ್ತ ಇರೋದರಿಂದ ತುಂಬ ಮಾರ್ಕೆಟಲ್ಲಿ ಕೂಡ ಬೇಡಿಕೆ ಇದೆ. ಇದು 100 to 120 ದಿವಸದ ಏನಪ್ಪ ಅಂತಂದರೆ ಒಂದು ಅವಧಿಯಲ್ಲಿ ಬೆಳೀತಕ್ಕಂಥ ಬೆಳೆ. ಈ ಕಡೆ ಬಂದರೆ ಸಿಂಧೂರ ಅಂತಕ್ಕಂಥ ಒಂದು ಭತ್ತ, ಸಹ್ಯಾದ್ರಿ ಸಿಂಧೂರ ಅಂತೇಳಿ, ಅದು ಸಹ್ಯಾದ್ರಿ ಸಿರಿ, ಇದು ಸಹ್ಯಾದ್ರಿ ಸಿಂಧೂರ. ಇದು ಏನಪ್ಪ ಅಂದರೆ ವಿಶೇಷ, ಇದು ಕೆಂಪು ಭತ್ತ. ಇದು ಕೂಡ ಕೆಂಪು ಭತ್ತದಲ್ಲಿ ನಮಗೆ ಗೊತ್ತಿದೆ ಎಲ್ಲ ಭಾಳ ದಪ್ಪ ಏನಪ್ಪ ಅಂತಂದರೆ ತಳಿಗಳು ಸಿಗ್ತವೆ. ಆದರೆ ಇದು ಕೆಂಪು ಭತ್ತ ಸಣ್ಣದಿದೆ, ಇದು ಸಣ್ಣದು. ಹಾಗಾಗಿ ಇದು ತುಂಬ ಈಗ ರೈತರು ಮತ್ತು ಎಲ್ಲ ಕನ್ಸ್ಯೂಮರ್ಸ್ ಏನಿದೆ ಪ್ರಿಫರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕೂಡ ನಾವೇನಿದೆಯಲ್ಲ ಇಲ್ಲಿ ಪ್ರಾತ್ಯಕ್ಷಿಕೆಗೆ ನಾವು ಹಾಕಿದ್ದೇವೆ. ಇಲ್ಲಿ ಫೌಂಡೇಶನ್ ಸೀಡ್ ಪ್ರೊಡಕ್ಷನ್ ಕೂಡ ನಾವು ಮಾಡ್ತಾ ಇದ್ದೇವೆ. ನೀವು ಅಲ್ಲಿ ಮುಂದುಗಡೆ ಹೋದರೆ ಒಂದು ಪಾನಿ ಪೈಪ್ ಅಂತ ಕಾಣ್ತಾ ಇದೆ. ಆ ಪಾನಿ ಪೈಪ್ ಏನಿದೆ ಅಂತ ಕೇಳಿದರೆ, ಇಲ್ಲಿ ನೀರನ್ನು ಎಷ್ಟು ಬಿಡಬೇಕು ಒಂದು ಗದ್ದೆಯಲ್ಲಿ, ಆಲ್ಟರ್ನೇಟ್ ವೆಟ್ ಆ್ಯಂಡ್ ಡ್ರೈ ಮೆಥಡ್ ಅಂತ ನಾನು ಆಗಲೇ ಹೇಳಿದೆ. ಅಂದರೆ ಆರಿಸಿ ನೀರನ್ನು ಬಿಡ್ತಕ್ಕಂಥ ಪದ್ಧತಿ ನಮಗೆ ಗೊತ್ತಾಗಬೇಕಲ್ಲ. ಹೇಗೆ ಅಂತ ಕೇಳಿದರೆ, ಪೈಪನ್ನು ಹಾಕಿದಾಗ ಆ ಪೈಪಿನಲ್ಲಿ ರಂಧ್ರ ಇರ್ತದೆ. ಎಷ್ಟು ನೀರು ಏನಪ್ಪ ಅಂತಂದರೆ ಕೆಳಗಡೆ ಹೋದಾಗ, ರೂಟ್ ಝೋನ್ಗಿಂತ ಬೇರಿನ ಕೆಳಭಾಗದಲ್ಲಿ ಹೋದಾಗ ಆ ನೀರನ್ನು ಬಿಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಇದನ್ನು ನೋಡಿ, ಅದಕ್ಕೋಸ್ಕರ ಪ್ರತಿಯೊಂದು ಬ್ಲಾಕಿನಲ್ಲಿ ಈ ಪಾನಿ ಪೈಪನ್ನು ನಾವು ಹಾಕಿದ್ದೇವೆ. ಮೇಲ್ಗಡೆ ಹೋದಂಗೆಲ್ಲ ನಮಗೇನಿದೆಯಲ್ಲ MO4 ಬೀಜೋತ್ಪಾದನೆ ನಾವು ಕೈಗೊಂಡಿದ್ದೇವೆ. ಇವೆರಡು ಏನಿದೆ ಇಲ್ಲಿ ಸಿಂಧೂರ ಮತ್ತು ಸಿರಿ ಅಂತಕ್ಕಂಥ ಭತ್ತದ ತಳಿಗಳ ಏನಿದೆಯಲ್ಲ ಪ್ರಾತ್ಯಕ್ಷಿಕೆ. ಓಕೆ, ನಾವಿಲ್ಲಿ ಕೆ ಬ್ಲಾಕ್ ಮುಂದ್ಗಡೆ ನಿಂತ್ಕೊಂಡಿದ್ದೇವೆ. ಈ ಕೆ ಬ್ಲಾಕಲ್ಲಿ ನಾವು ನೋಡ್ತಾ ಇರೋ ಬೆಳೆ MO4 ಅಂತಕ್ಕಂಥ ಕೆಂಪು ಭತ್ತ ಬೀಜೋತ್ಪಾದನೆ ಮಾಡ್ತಕ್ಕಂಥ ಒಂದು ಇಲ್ಲಿ ಬ್ಲಾಕ್ ಇದೆ. ಈಗ ನಮ್ಮ ಈ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ವರ್ಷಕ್ಕೆ ಭತ್ತದ ಬೀಜೋತ್ಪಾದನೆ ನಾವು ಬರೀ ಒಂದು ಹಂಗಾಮಿನಲ್ಲಿ ಸಾಮಾನ್ಯ 2022-23 ಮತ್ತು 24 ಮಾಡಿದಂಥ ಮಾಹಿತಿಯನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. 22 ನಾವು 2200 ಚೀಲ, ಅಂದರೆ 70 to 80 kg ಚೀಲ, ಸುಮಾರು 1400 ಕ್ವಿಂಟಲ್ನಷ್ಟು ಬೀಜವನ್ನು ನಾವು ಉತ್ಪಾದನೆ ಮಾಡಿರ್ತೇವೆ. MO4 ಟೋಟಲ್ 1700 ಕ್ವಿಂಟಲ್ ಆಗಿತ್ತು. ಅದರಲ್ಲಿ ನಮಗೆ ಒಂದು 300 ಕ್ವಿಂಟಲ್ ಏನಿದೆ ಅಲ್ವಾ, ಅದು ಪ್ರೊಸೆಸಿಂಗಲ್ಲಿ ನಾವು ತೆಗೆದುಹಾಕಿದಾಗ 1400
ಸುಮಾರು 1400 ಕ್ವಿಂಟಲ್ನಷ್ಟು ಏನಿದೆಯಲ್ಲ ಭತ್ತದ ಬೀಜೋತ್ಪಾದನೆನ ಉತ್ತಮವಾದ ಸರ್ಟಿಫೈಡ್ ಸೀಡ್ ಪ್ರಾಮಾಣಿಕತೆ ಬೀಜವನ್ನು ನಾವು ಇಲ್ಲಿ ಮಾಡಿರೋದುಂಟು. ಅದೇ ರೀತಿ ಸೋಯಾಬೀನ್ ಒಂದು 60 ಕ್ವಿಂಟಲ್ನಷ್ಟು ಫೌಂಡೇಶನ್ ಸೀಡ್ ಅದೇನಿದೆಯಲ್ಲ ಮೂಲ ಬೀಜವನ್ನು ನಾವು ಮಾಡಿದ್ದೇವೆ. ಅದೇ ಅಲ್ಲದೆ ಸೌತ್ ಆಫ್ರಿಕನ್ ಟಾಲ್ ಅಂತಕ್ಕಂಥ ಒಂದು ಮೇವಿನ ಬೀಜೋತ್ಪಾದನೆಯನ್ನು ಕೈಗೊಂಡು ಸರ್ಟಿಫೈಡ್ ಸೀಡ್ ಅದು ಕೂಡ ಒಂದು 50 ಕ್ವಿಂಟಲ್ ಬೀಜವನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ವರ್ಷಕ್ಕೆ ಸುಮಾರು 5,000 ತೆಂಗಿನ ಸಸಿ ಅರಸೀಕೆರೆ ಟಾಲನ್ನು ನಾವು ಇಲ್ಲಿ ಮಾರಾಟ ಮಾಡ್ತೇವೆ ಮತ್ತು ಒಂದು 5,000 ತೆಂಗಿನ ಬೀಜವನ್ನು ರೈತರಿಗೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ, ಕೃಷಿ ಸಂಶೋಧನಾ ಕೇಂದ್ರಗಳಿಗೆ, KVKಗಳಿಗೆ ನಾವು ಕೊಡ್ತೇವೆ. ಈ ರೀತಿ ನಮ್ಮ ಕೇಂದ್ರದಿಂದ ಉತ್ತಮವಾದ ರಿಸಿಪ್ಟ್ ಕೂಡ ಬಂದಿದ್ದು ಹತ್ತತ್ರ ನಾವು ಪ್ರತಿ ವರ್ಷ ಸುಮಾರು 1.25 ಕೋಟಿ 1.25 crores ಅಷ್ಟು ಏನಿದೆ ಅಲ್ವಾ ರಿಸಿಪ್ಟನ್ನು ಯೂನಿವರ್ಸಿಟಿಗೆ ಕೊಟ್ಟು ಒಳ್ಳೆಯ ಲಾಭದಲ್ಲಿ ಏನಿದೆಯಲ್ಲ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ಕಾರ. ಇಲ್ಲಿ ನಾವು ಈಗ ಈ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ B ಬ್ಲಾಕ್, ನಾನು ಹೇಳಿದ ಆಗಾಗಲೇ ಒಂದೊಂದು ಬ್ಲಾಕ್ ಒಂದು 8, 9, 10 ಎಕರೆ ಏನಪ್ಪ ಅಂದ್ರೆ ಜಮೀನಿದೆ. ಈ B ಬ್ಲಾಕಲ್ಲಿ ಏನಿದೆಯಲ್ಲ ಇದು ಬ್ಲಾಕ್ ಪ್ಲಾಂಟೇಶನ್ ನಾವು ಮಾಡಿದ್ದೇವೆ ತೆಂಗನ್ನು. ಇದು ಕೂಡ ಸುಮಾರು 25-30 ವರ್ಷದ ಒಂದು ಮರಗಳು. ಇಲ್ಲಿ ನಾವು ನಮ್ಮ ವಿಶ್ವವಿದ್ಯಾಲಯದ ನಮ್ಮ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ RC ಜಗದೀಶ್ ಸಾಹೇಬ್ರು ಏನು ಹೇಳಿದ್ರು ಅಂದರೆ, ಈ ಜಾಗದಲ್ಲಿ ಅಂದರೆ ಅಂತರ್ ಬೆಳೆಯಾಗಿ ತೆಂಗಿನಲ್ಲಿ ನೀವು ಅರಿಶಿಣವನ್ನು ಯಾಕೆ ಬೆಳೆಯಬಾರ್ದು ಅಂತಕ್ಕಂಥ ಒಂದು ವಿಷಯವನ್ನು ನಮಗೆ ಈ ZREPಯಲ್ಲಿ ನಮಗೆ ತಿಳಿಸಿದರು. ಹಾಗಾಗಿ ನಾವೇನು ಮಾಡಿದ್ದೀವಿ, ಇದನ್ನು ಈ ಅರಿಶಿಣವನ್ನು ಏನಿದೆಯಲ್ಲ ಪ್ರತಿಭಾ ಅಂತಕ್ಕಂಥ ಒಂದು ತಳಿ, ಇದು 270 ದಿವಸದಲ್ಲಿ ಏನಿದೆಯಲ್ಲ ನಮಗೆ ಕಟಾವಿಗೆ ಬರ್ತದೆ. ಹಾಗಾಗಿ ಈ ತಳಿಯನ್ನು ನಾವು 4 ಫೀಟ್ ಅಂತರದಲ್ಲಿ ಏನಿದೆಯಲ್ವ ಇದನ್ನು ಇಲ್ಲಿ ಬೆಳೆದಿದ್ದೇವೆ. ಇದು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ನಾವು ಕೈಗೊಂಡಿದ್ದೇವೆ. ಈಗ ನಾಟಿ ಮಾಡಿ ನಾವು ಇದು ಆಗಲೇ 1 ತಿಂಗಳ ಮೇಲ್ಪಟ್ಟಾಯಿತು. ಈ ಒಂದು ಎತ್ತರದ ಬೆಳೆ ಇದೆ, ಉತ್ತಮವಾದ ಬೆಳೆಯನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೇವೆ. ಇಲ್ಲಿ ಒಂದು ಪ್ರಯೋಗ ಕೂಡ ನಾವು ಮಾಡ್ತಾಯಿದ್ದೇವೆ, ಫರ್ಟಿಗೇಷನ್ ಅಂದರೆ ರಸವರಿ ಮುಖಾಂತರ ಗೊಬ್ಬರವನ್ನು ಹೇಗೆ ಕೊಡಬೇಕು ಅಂತ. ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಕರಗಿಸಿ ಅವನ್ನು ಇಲ್ಲಿ ಡ್ರೆಂಚ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಹೇಗೆ ರೆಸ್ಪಾಂಡ್ ಮಾಡ್ತದೆ ಅರಿಶಿಣ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಸಾಕಷ್ಟು ಏನಿದೆಯಲ್ಲ ನಡಬರಕ್ಕೆ ನಾವು ಈ ಜಾಗದಲ್ಲಿ ಒಂದು ಕುಬೋಟೋ ಮಿಷನ್ನ ಪಾಸ್ ಮಾಡಿದರೆ ಆರಾಮ್ಸೆ ಏನಿದೆಯಲ್ಲ ಕಳೆ ಕಂಟ್ರೋಲ್ ಮಾಡ್ಬೋದು. ಈಗಾಗಲೇ ಇದಕ್ಕೆ ಒಂದು ಕಳೆನಾಶಕವನ್ನು ನಾವು ಸಿಂಪಡಣೆ ಮಾಡಿರ್ತೇವೆ, ಯಾವುದಂದರೆ ಮೆಟ್ರೋಬ್ಯೂಸಿನ್ ಅಂತಕ್ಕಂಥದ್ದು, ಇನ್ನೊಂದು ಟರ್ಗಾ ಸೂಪರ್ ಅಂತಕ್ಕಂಥ ಒಂದು 2 ಸೇರಿಸಿ ಕಳೆನಾಶಕವನ್ನು ನಾವು ಇಲ್ಲಿ ಸಿಂಪಡಣೆ ಮಾಡಿರೋದ್ರಿಂದ ಇದು ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ವಿಶೇಷತೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಅರಿಶಿಣವನ್ನು ಸಾಮಾನ್ಯವಾಗಿ ಬೆಡ್ ಮೇಲೆ ನಾವು ನಾಟಿ ಉಂಟು, ಆದರೆ ಇಲ್ಲಿ ರಿಜ್ ಆ್ಯಂಡ್ ಫರೋ ಮಾಡಿದ್ದೀವಿ. ಹಾಗಾಗಿ ನಾವು ಈ ಒಂದು ರಿಜ್ ಮೇಲೆ ಏನಿದೆಯಲ್ವಾ ನಾವು ಇದನ್ನು ರೈಸೋಮ್ಸನ್ನು ನಾವು ನಾಟಿ ಮಾಡಿರೋದ್ರಿಂದ ಸುಮಾರು 1 ತಿಂಗಳ ಮಳೆ ಇಲ್ಲಿ ನಮಗೆ ಹಿಡ್ಕೊಂಡಿದೆ. ಇಲ್ಲಿರ್ತಕ್ಕಂಥ JD ಅಂಶ ಹೆಚ್ಚಿದೆ. ಇಷ್ಟೊತ್ತಿಗೆ ಇದೆಲ್ಲ ಒಣಗೋಬೇಕಾಗಿತ್ತು, ಹೊಳತೋಬೇಕಾಗಿತ್ತು, ಆದರೆ ರಿಜ್ ಮೇಲೆ ನಾಟಿ ಮಾಡಿರೋದ್ರಿಂದ ಅರಿಶಿಣ ತುಂಬ ಚೆನ್ನಾಗಿ ಏನಪ್ಪ ಅಂತಂದರೆ ಇಲ್ಲಿ ಬೆಳೆದು ನಿಂತಿದೆ. ಇನ್ನು ಮುಂದೆ ಏನಪ್ಪ ಅಂದರೆ ಇಷ್ಟು ಮಳೆ ಬರೋದಿಲ್ಲ. ಹಾಗಾಗಿ ನಾವೇನಿದೆಯಲ್ಲ ಇದನ್ನು ಕಾಪಾಡಿಕೊಳ್ಳಿಕ್ಕೆ ಮತ್ತು ಉತ್ತಮವಾದ ಬೆಳೆ ತಗೊಳ್ಳಿಕ್ಕೆ ಇಲ್ಲಿ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಪ್ರತಿಯೊಂದು ತಾಕಿನಲ್ಲಿನ ಒಂದು ಈ ಮುಂಗಾರು ಹಂಗಾಮಿನಲ್ಲಿ ಕೈಗೊಂಡಿರ್ತಕ್ಕಂಥ ವಿವರಣೆಯನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಒಂದನೇದಾಗಿ ಇಲ್ಲಿ K ಬ್ಲಾಕಲ್ಲಿ ನಾವು MO4 ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ. ಆಮೇಲೆ 2 ಕಡೆ ನೀವು ಸಾಲು ತೆಂಗಿನ ಮರವನ್ನು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಬದುವಿನಲ್ಲೂ ಕೂಡ ಏನಿದೆಯಲ್ಲ 30 ಫೀಟ್ ಬೈ 30 ಫೀಟ್ನಲ್ಲಿ ತೆಂಗನ್ನು ಹಾಕಿರ್ತೇವೆ. ಮತ್ತು ಈ ಕಡೆ B ಬ್ಲಾಕ್, ಇದರಲ್ಲಿ ಸುಮಾರು 4 ಎಕರೆ ಏನಿದೆಯಲ್ವ ಅರಿಶಿಣವನ್ನು ಅಂತರ ಬೆಳೆಯಾಗಿ ತೆಂಗಿನಲ್ಲಿ ನಾವು ಹಾಕಿದ್ದುಂಟು. ಅದೇ ರೀತಿ ಮುಂದುಗಡೆ ಹೋದರೆ C ಬ್ಲಾಕ್ ಅಂತ ಬರ್ತದೆ, ಅಲ್ಲಿ ಡಿಪ್ಲೊಮಾ ಕಾಲೇಜ್ ಇದೆ. ಪಕ್ಕದಲ್ಲಿ ಕೃಷಿ ಅರಣ್ಯ ಪದ್ಧತಿಯನ್ನು ನಾವು ಮಾಡಿರ್ತೇವೆ. ಒಂದು ಸುಮಾರು 2 ಎಕರೆ ಜಮೀನಲ್ಲಿ ಕೃಷಿ ಅರಣ್ಯವನ್ನು ಕೈಗೊಂಡಿದ್ದೇವೆ. ಅದರ ಪಕ್ಕದಲ್ಲಿ ನೆಕ್ಸ್ಟ್ ಬ್ಲಾಕ್ ಏನಿದೆ ಮೇವಿನ ಒಂದು ತಾಕು ಇದೆ. ಅದರಲ್ಲಿ COFS 31, ನೇಪಿಯರ್, ರೆಡ್ ನೇಪಿಯರ್, ಆಮೇಲೆ ಮೇವಿನ ಅಲಸಂದಿ, ಈ ರೀತಿ 4-5 ತಳಿಗಳನ್ನು ಏನಿದೆಯಲ್ಲ ಮೇವಿನ ತಳಿಗಳನ್ನು ಅಲ್ಲಿ ನಾವು ಬೆಳೀತಾ ಇದ್ದೇವೆ. ಅದಾದ ನಂತರ D ಬ್ಲಾಕ್ ಬರುತ್ತೆ. D ಬ್ಲಾಕಲ್ಲಿ ಮತ್ತು ಈ ಬ್ಲಾಕಲ್ಲಿ ನಾವು 10 ಎಕರೆ ಕಬ್ಬನ್ನು ನಾವು ಅಲ್ಲಿ ಬೆಳೆದಿರ್ತೇವೆ. ಅದಾದ ನಂತರ F ಬ್ಲಾಕ್ ಬರುತ್ತೆ. F ಬ್ಲಾಕಲ್ಲಿ ಮತ್ತೆ ಒಂದು 5 ಎಕರೆ ಏನಿದೆಯಲ್ಲ ಬೀಜೋತ್ಪಾದನೆ, ಯಾವುದು MO4. ನಂತರ G ಬ್ಲಾಕಲ್ಲಿ ಕೂಡ ನಾವು MO4 ಬೀಜೋತ್ಪಾದನೆಯನ್ನು 4 ಎಕರೆ. H ಬ್ಲಾಕಲ್ಲಿ ಕಬ್ಬನ್ನು ನಾವು 5 ಎಕರೆಯಲ್ಲಿ ಮಾಡ್ತೇವೆ. ಮತ್ತು ಇನ್ನೊಂದು 2 ಎಕರೆ ಏನಿದೆಯಲ್ಲ ವಿವಿಧ ತಳಿಗಳ ಕಬ್ಬಿನ ಪ್ರಯೋಗಗಳನ್ನು 2 ಎಕರೆಯಲ್ಲಿ. ಆಮೇಲೆ I ಬ್ಲಾಕಿಗೆ ಬಂದರೆ ಅಲ್ಲಿ ವಿವಿಧ ತಳಿಗಳ ಭತ್ತದ ಸಂಶೋಧನೆ ನಡೀತಾ ಇದೆ.
ಅದು ಐ ಬ್ಲಾಕಲ್ಲಿ. ಮತ್ತು ಒಂದು ಇಲ್ಲಿ ಇನ್ನೊಂದು ಘಟಕ ಇದೆ, ಏನಂದರೆ ನೈಸರ್ಗಿಕ ಕೃಷಿಯನ್ನು ಕಳೆದ 4-5 ವರ್ಷಗಳಿಂದ ಒಂದೇ ತಾಕಿನಲ್ಲಿ 2.5 ಎಕರೆಯಲ್ಲಿ ನಾವು ಮಾಡ್ಕೊತ ಬಂದಿದ್ದೇವೆ. ಅದು ಐ ಬ್ಲಾಕಲ್ಲಿದೆ. ಅದೇ ರೀತಿ ನಾವು ಹೊರಗಡೆ ಹೋದರೆ ಎನ್ ಬ್ಲಾಕ್ ಅಂತಿದೆ. ಆ ಎನ್ ಬ್ಲಾಕಲ್ಲಿ ನಮ್ಮದು ಏನಿದೆ ಅಂದರೆ ಭತ್ತದ ಬೀಜೋತ್ಪಾದನೆ. ಎಮ್ ಬ್ಲಾಕಲ್ಲಿ ಕೂಡ ಭತ್ತದ ಬೀಜೋತ್ಪಾದನೆ ಇದೆ, ಅದು ಸುಮಾರು 17 ಎಕರೆ. ಆಮೇಲೆ ಒಂದು IFS ಘಟಕ ನಮ್ಮದು ಎಮ್ ಬ್ಲಾಕಲ್ಲಿ 2 ಎಕರೆದಲ್ಲಿ ನಾವು ಕಾಣ್ಬೋದು ಅಲ್ಲಿ. ಅನಂತರ ಎಸ್ QRS ಮತ್ತು ಟಿ ಬ್ಲಾಕಲ್ಲಿ ಕೂಡ 12.5 ಎಕರೆ ಭತ್ತ. O&P ಅಂದರೆ 12.5 ಎಕರೆ ಭತ್ತದ ಬೀಜೋತ್ಪಾದನೆ. MO4 ಮತ್ತು QRSTಯಲ್ಲಿ ಏನಿದೆಯಲ್ಲ ಅಡಿಕೆ, ಸುಮಾರು ಒಂದು 8 ಎಕರೆಯಲ್ಲಿ ಅಡಿಕೆ, ತೆಂಗು, ಆಮೇಲೆ ಮಾವು, ವಿವಿಧ ತಳಿಗಳ ಮಾವಿನ ಒಂದು ಏನಾದರೂ ಗಿಡಗಳಿವೆ, ಸಪೋಟ ಗಿಡಗಳಿವೆ. ಸೊ ಈ ರೀತಿ ಏನಿದೆಯಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಬೆಳೆಗಳನ್ನು ನಾವು ಸಂಶೋಧನೆಗೆ ಒಳಪಟ್ಟಿದ್ದು ವೈವಿಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಎಮ್ ಬ್ಲಾಕಿನಲ್ಲಿ ಒಂದು ಹೈನುಗಾರಿಕೆ ಘಟಕ ಇದೆ. ಅದರಲ್ಲಿ ಸುಮಾರು 30 ಆಕಳುಗಳಿವೆ. ಎಲ್ಲ ಎತ್ತುಗಳು ಎಲ್ಲ ಬಂದುಬಿಟ್ಟು ಒಂದು 4 ಎತ್ತುಗಳು. ಅವು ನಮಗೆ ಕಂಟಿನ್ಯೂಸ್ ಆಗಿ ಏನಿದೆಯಲ್ಲ ಒಂದು 8ರಿಂದ 10 ಹಸುಗಳು ನಮಗೆ ದಿನಾಲು 80ರಿಂದ 100 ಲೀಟ್ರಷ್ಟು ಹಾಲನ್ನು ನಾವೇನಪ್ಪ ಅಂದರೆ ಕರೆದು ನಮ್ಮ ಕ್ಯಾಂಪಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗೆ ಮತ್ತು ಹೊರಗೆ ಡೈರಿಗೆ ನಾವು ಹಾಲನ್ನು ಸರಬರಾಜು ಮಾಡ್ತೇವೆ. ಸೊ ಇಷ್ಟು ನಮ್ಮದೇನಿದೆಯಲ್ವ ನಮ್ಮ ಕ್ಷೇತ್ರದ ಒಂದು ವರದಿ. ಮತ್ತು ಮಣ್ಣು ಮತ್ತು ನೀರಿನ ಪರೀಕ್ಷೆ ಬಂದಾಗ ಸಾಮಾನ್ಯವಾಗಿ ಒಂದು ತಿಂಗಳಿಗೆ 50ರಿಂದ 60 ನಮಗೆ ಮಣ್ಣಿನ ಮಾದರಿ, ನೀರಿನ ಮಾದರಿ ಬರ್ತವೆ. ರೈತರಿಗೆ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಸಾಕಷ್ಟು ರೈತರಿಗೆ ಅಡಿಕೆ, ಭತ್ತ, ಆಮೇಲೆ ಮೆಕ್ಕೆಜೋಳ ಇವಕ್ಕೆಲ್ಲ ನಾವು ಕೊಟ್ಟಿರ್ತೇವೆ, ತೆಂಗಿಗೂ ಕೂಡ. ಸೊ ಈ ರೀತಿ ನಮ್ಮ ಸಂಶೋಧನಾ ಕೇಂದ್ರ ಚನ್ನಗಿರಿ ತಾಲೂಕಿನಲ್ಲಿ ಏನಿದೆಯಲ್ಲ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಧನ್ಯವಾದ. BM ಆನಂದ್ ಕುಮಾರ್ ಅಂತ ಈ ಒಂದು ಸಂಶೋಧನಾ ಕೇಂದ್ರದ ಆವರಣ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾಯಿದ್ದೇನೆ ಮತ್ತು ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರಾಗಿ ಮತ್ತು ಪ್ರೊಫೆಸರಾಗಿ ಸುಮಾರು ಒಂದು 15-16 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇಲ್ಲಿ ನಮ್ಮ ಡಿಪ್ಲೊಮಾ ಮಹಾವಿದ್ಯಾಲಯ ಕತ್ತಲಗೆರೆಯು 2011-12ರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭವಾಗಿ ಇದರಲ್ಲಿ ವಿದ್ಯಾರ್ಥಿಗಳು ಸುಮಾರು 550 ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಸಹ ನಿರುದ್ಯೋಗಿಗಳಾಗಿ ಯಾರೂ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಉದ್ಯೋಗದಲ್ಲಿ ಅವರವರ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಎಲ್ಲ ಒಂದು ವಿಭಾಗದಲ್ಲಿ, ಎಲ್ಲ ಒಂದು ಇಲಾಖೆಗಳಲ್ಲಿ ಸಹ ಕೆಲಸ ಮಾಡ್ತಾಯಿದ್ದಾರೆ. ಇವರು ಬಹಳ ಬೇಡಿಕೆ ಇತ್ತು ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಗೆ. ಆದರೆ ತದನಂತರ ಈ ಒಂದು ಸರ್ಕಾರದ ಆದೇಶದಂತೆ ಇದನ್ನು ರದ್ದುಗೊಳಿಸಲಾಗಿದೆ. ಆದ್ದರಿಂದ ಈಗ ಇಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ಹೆಚ್ಚು ಒಂದು ಸಂಶೋಧನೆಗೆ ಅವಕಾಶ ಮಾಡಿಕೊಡ್ಬೇಕೆಂದು ಎಲ್ಲ ಇಲ್ಲಿ ವಿಜ್ಞಾನಿಗಳು ಶ್ರಮ ಪಡ್ತಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಎಲ್ಲ ನಮ್ಮ ಶಿಕ್ಷಕರು ಸಹ ಕೆಲಸ ಮಾಡ್ತಾಯಿದ್ದಾರೆ. ಇವರು ಯಾವುದೇ ಒಂದು ಸಂಶೋಧನೆಯನ್ನು ಮಾಡಬೇಕಾದ್ರೂ ಕೂಡ ಇಲ್ಲಿ ರೈತರನ್ನು ಸಂಪರ್ಕ ಮಾಡಿ ಅವರ ಫೀಡ್ಬ್ಯಾಕನ್ನು ತೆಗೆದುಕೊಂಡು ಅದರ ಮೇಲೆ ಸಂಶೋಧನೆಯನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಡಿಪ್ಲೊಮಾ ಮಹಾವಿದ್ಯಾಲಯಕ್ಕೆ ಬಹಳ ಬೇಡಿಕೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಈ ಒಂದು ಡಿಪ್ಲೊಮಾ ಕಾಲೇಜಿಗೆ ಅನುದಾನ ಇಲ್ಲದಿರೋದರಿಂದ ಇದನ್ನು ರದ್ದುಗೊಳಿಸಲಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಆದರೆ ನಮ್ಮ ಸರ್ಕಾರ ಮತ್ತು ನಮ್ಮ ವಿಶ್ವವಿದ್ಯಾನಿಲಯ ಇದರ ಕಡೆ ಸ್ವಲ್ಪ ಮುಖ ಮಾಡಿ ನೋಡಬೇಕಾಗಿ ನನ್ನ ಒಂದು ಬೇಡಿಕೆ ಪ್ರಾಂಶುಪಾಲರಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ 2,35,00,000ದಲ್ಲಿ ಈ ಒಂದು ಬಿಲ್ಡಿಂಗನ್ನು ಕಟ್ಟಲಾಗಿದೆ. ಇದರಲ್ಲಿ ಎಲ್ಲ ರೀತಿಯಾದಂತಹ ಸೌಕರ್ಯಗಳು ಸಹ ಇಲ್ಲಿ ಎಲ್ಲ ಇವೆ. ಯಾವುದೇ ರೀತಿಯ ಕ್ಲಾಸ್ ರೂಮ್ ಆಗಿರ್ಬೋದು, ಸಭಾಂಗಣ ಆಗಿರ್ಬೋದು, ಪ್ರಯೋಗಾಲಯ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಸೌಕರ್ಯಗಳು ಇದ್ದರೂ ಸಹ ಇಲ್ಲಿ ನಮ್ಮ ಕೃಷಿ ಕಾಲೇಜನ್ನು ಸಹ ಮಾಡಲು ನಮಗೆ ಎಲ್ಲ ಅನುಕೂಲಗಳು ಇಲ್ಲಿ ಇವೆ. 2 ಹಾಸ್ಟೆಲ್ಗಳು ಸಹ ಇಲ್ಲಿ ಇವೆ. ಒಂದು ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ 2 ಹಾಸ್ಟೆಲು ಸಹ ಸಮೃದ್ಧವಾಗಿ ಚೆನ್ನಾಗಿ ಕೆಲಸ ಮಾಡಲು ಅವಕಾಶ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸೌಕರ್ಯಗಳು ಸಹ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಹಿರಿಯೂರು ಕಾಲೇಜಿನವರಾಗಿರ್ಬೋದು, ಶಿವಮೊಗ್ಗ ಕಾಲೇಜಿನಲ್ಲಾಗಿರ್ಬೋದು, ಎಲ್ಲ ಒಂದು BSc ಹುಡುಗರು ಬಂದು ಇಲ್ಲಿ ಒಂದು ಸಂಶೋಧನೆಯನ್ನು ಯಾವ ರೀತಿ ಮಾಡಿದ್ದಾರೆ ಮತ್ತು ಇಲ್ಲಿ ಏನು ನಾವು ಕಲಿಬೋದು, ಏನೇನು ತಾಕಗಳಲ್ಲಿ ಯಾವ್ಯಾವ ರೀತಿ ಒಂದು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಎಂದು ಎಲ್ಲ ಉತ್ಸುಕರಿಂದ ಬಂದು ಇಲ್ಲಿ ಕಲಿತುಕೊಂಡು ಹೋಗುತ್ತಿದ್ದಾರೆ. ಆದ್ದರಿಂದ ಇದು ಬಹಳ ಮುಖ್ಯವಾಗ್ತದೆ. ಯಾಕಂದರೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ನಮ್ಮ ರೈತರಿಗಾಗಿರ್ಬೋದು ಈ ಸಂಶೋಧನಾ ಕೇಂದ್ರ ಬಹಳ ಹೆಸರುವಾಸಿಯಾಗಿದೆ. ಆದ್ದರಿಂದ ಇನ್ನೂ ಉನ್ನತ ಸ್ಥಾನಕ್ಕೆ ಇದನ್ನು ಹೋಗಬೇಕೆಂದು ನಾವೆಲ್ಲರೂ ಶ್ರಮ ಪಡಬೇಕಾಗಿದೆ. ಆದ್ದರಿಂದ ನಮ್ಮ ಒಂದು
ಕುಲಪತಿಯವರಾಗಿರ್ಬೋದು ನಮ್ಮ ಮಂತ್ರಿಗಳಾಗಿರ್ಬೋದು ಇದ್ರ ಕಡೆ ಮುಖ ಮಾಡಿ ನೋಡಬೇಕೆಂದು ನನ್ನ ಕೊನೆಯ ಆಸೆಯಾಗಿದೆ.